ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. BMRCL ಮೆಟ್ರೋ ಪ್ರಯಾಣದ ದರವನ್ನು ಏರಿಕೆ ಮಾಡಿದ ನಂತರದಲ್ಲಿ ಮೆಟ್ರೋ ಸಂಚಾರದಲ್ಲಿ ಗಣನೀಯ ಪ್ರಮಾಣದ ಇಳಿಕೆ ಕಂಡು ಬಂದಿದೆ. ಇದೀಗ ಜನರ ಆಕ್ರೋಶದ ನಂತರ ಮೆಟ್ರೋ ಟಿಕೆಟ್ ದರವನ್ನು ಇಳಿಕೆ ಮಾಡುವ ನಿರ್ಧಾರದತ್ತ ಸರ್ಕಾರ ಒಲವನ್ನು ತೋರಿಸ್ತಾ ಇದೆ. BMRCL ಗಮನವನ್ನು ಹರಿಸ್ತಾ ಇದೆ. ಬಹುತೇಕ ಇವತ್ತೇ ನಮ್ಮ ಮೆಟ್ರೋ ದರ ಇಳಿಕೆಯಾಗುವ ನಿರೀಕ್ಷೆ. ಹೀಗಾಗಿ ದರ ಇಳಿಕೆಯಾದ ನಂತರದಲ್ಲಿ ಮತ್ತೆ ಮೆಟ್ರೋದತ್ತ ಮುಖ ಮಾಡ್ತಾನ ಪ್ರಯಾಣಿಕ ಅನ್ನೋ ಸಹಜ ನಿರೀಕ್ಷೆ. BMRCLಗೆ ಶಾಕ್ ಕೊಟ್ಟರು ಮೆಟ್ರೋ ಪ್ರಯಾಣಿಕರು. ಮೆಟ್ರೋ ಟಿಕೆಟ್ ದುಬಾರಿ ಆಗ್ತಾ ಇದ್ದಂತೆ ಬಸ್ನಲ್ಲಿ BMTC ಬಸ್ನಲ್ಲಿ ಸಂಚಾರದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದ್ದನ್ನು ಗಮನಿಸದು. ಮೆಟ್ರೋ ಬಿಟ್ಟು ಬಸ್ ಹಾಗೆ ಖಾಸಗಿ ವಾಹನದ ಸಂಚಾರಕ್ಕೆ ಮೊರೆ ಹೋಗಿದ್ರು ಪ್ರಯಾಣಿಕರು. ಇದೀಗ ಮೆಟ್ರೋದ ದರವನ್ನು ಮತ್ತೊಮ್ಮೆ ಇಳಿಕೆ ಮಾಡುವ ನಿರ್ಧಾರದತ್ತ BMRCL ಚಿತ್ತ ಹರಿಸಿದೆ. ದರ ಇಳಿಕೆ ನಂತರದಲ್ಲಿ ಮತ್ತೊಮ್ಮೆ ಮೆಟ್ರೋದ ಸಂಚಾರ ದಟ್ಟಣೆ ಸಹಜ ಸ್ಥಿತಿಯತ್ತ ಮರಳುವ ನಿರೀಕ್ಷೆ ಇದೆ. Next station is Vajrahalli. Next station is Vajrahalli. Next station is Vajrahalli. ಮತ್ತೊಂದು ಕಡೆ ಸಾರ್ವಜನಿಕರ ಸಿಟ್ಟಿಗೆ ಸಿದ್ದರಾಮಯ್ಯ ಎಚ್ಚೆತ್ತಂತೆ ಕಾಣ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಇಳಿಸುವಂತೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಬೆನ್ನಲ್ಲೇ BMRCL ಅಲರ್ಟ್ ಆಗಿದೆ. ದರ ಇಳಿಕೆ ಆಗಲ್ಲ, ಅಡ್ಜಸ್ಟ್ಮೆಂಟ್ಗೆ ಪ್ರಯತ್ನ ಮಾಡಲಾಗುತ್ತೆ ಅಂತ BMRCL MD ಮಹೇಶ್ವರ ರಾವ್ ಹೇಳಿಕೆ ನೀಡಿದ್ದಾರೆ. Next station is Vajrahalli. 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 ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. BMRCL ಮೆಟ್ರೋ ಪ್ರಯಾಣದ ದರವನ್ನು ಏರಿಕೆ ಮಾಡಿದ ನಂತರದಲ್ಲಿ ಮೆಟ್ರೋ ಸಂಚಾರದಲ್ಲಿ ಗಣನೀಯ ಪ್ರಮಾಣದ ಇಳಿಕೆ ಕಂಡು ಬಂದಿದೆ. ಇದೀಗ ಜನರ ಆಕ್ರೋಶದ ನಂತರ ಮೆಟ್ರೋ ಟಿಕೆಟ್ ದರವನ್ನು ಇಳಿಕೆ ಮಾಡುವ ನಿರ್ಧಾರದತ್ತ ಸರ್ಕಾರ ಒಲವನ್ನು ತೋರಿಸ್ತಾ ಇದೆ. BMRCL ಗಮನವನ್ನು ಹರಿಸ್ತಾ ಇದೆ. ಬಹುತೇಕ ಇವತ್ತೇ ನಮ್ಮ ಮೆಟ್ರೋ ದರ ಇಳಿಕೆಯಾಗುವ ನಿರೀಕ್ಷೆ. ಹೀಗಾಗಿ ದರ ಇಳಿಕೆಯಾದ ನಂತರದಲ್ಲಿ ಮತ್ತೆ ಮೆಟ್ರೋದತ್ತ ಮುಖ ಮಾಡ್ತಾನ ಪ್ರಯಾಣಿಕ ಅನ್ನೋ ಸಹಜ ನಿರೀಕ್ಷೆ. BMRCLಗೆ ಶಾಕ್ ಕೊಟ್ಟರು ಮೆಟ್ರೋ ಪ್ರಯಾಣಿಕರು. ಮೆಟ್ರೋ ಟಿಕೆಟ್ ದುಬಾರಿ ಆಗ್ತಾ ಇದ್ದಂತೆ ಬಸ್ನಲ್ಲಿ BMTC ಬಸ್ನಲ್ಲಿ ಸಂಚಾರದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದ್ದನ್ನು ಗಮನಿಸದು. ಮೆಟ್ರೋ ಬಿಟ್ಟು ಬಸ್ ಹಾಗೆ ಖಾಸಗಿ ವಾಹನದ ಸಂಚಾರಕ್ಕೆ ಮೊರೆ ಹೋಗಿದ್ರು ಪ್ರಯಾಣಿಕರು. ಇದೀಗ ಮೆಟ್ರೋದ ದರವನ್ನು ಮತ್ತೊಮ್ಮೆ ಇಳಿಕೆ ಮಾಡುವ ನಿರ್ಧಾರದತ್ತ BMRCL ಚಿತ್ತ ಹರಿಸಿದೆ. ದರ ಇಳಿಕೆ ನಂತರದಲ್ಲಿ ಮತ್ತೊಮ್ಮೆ ಮೆಟ್ರೋದ ಸಂಚಾರ ದಟ್ಟಣೆ ಸಹಜ ಸ್ಥಿತಿಯತ್ತ ಮರಳುವ ನಿರೀಕ್ಷೆ ಇದೆ.
Next station is Vajanahari. Next station is Vajanahari. Next station is Vajanahari. Next station is Vajanahari. ಮತ್ತೊಂದು ಕಡೆ ಸಾರ್ವಜನಿಕರ ಸಿಟ್ಟಿಗೆ ಸಿದ್ದರಾಮಯ್ಯ ಎಚ್ಚೆತ್ತಂತೆ ಕಾಣ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಇಳಿಸುವಂತೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಅಲರ್ಟ್ ಆಗಿದೆ. ದರ ಇಳಿಕೆ ಆಗಲ್ಲ, ಅಡ್ಜಸ್ಟ್ಮೆಂಟ್ಗೆ ಪ್ರಯತ್ನ ಮಾಡಲಾಗುತ್ತೆ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಹೇಳಿಕೆ ನೀಡಿದ್ದಾರೆ. Vajanahari. Next station is 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 Vajanahari. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣದ ದರವನ್ನು ಏರಿಕೆ ಮಾಡಿದ ನಂತರದಲ್ಲಿ ಮೆಟ್ರೋ ಸಂಚಾರದಲ್ಲಿ ಗಣನೀಯ ಪ್ರಮಾಣದ ಇಳಿಕೆ ಕಂಡು ಬಂದಿದೆ. ಇದೀಗ ಜನರ ಆಕ್ರೋಶದ ನಂತರ ಮೆಟ್ರೋ ಟಿಕೆಟ್ ದರವನ್ನು ಇಳಿಕೆ ಮಾಡುವ ನಿರ್ಧಾರದತ್ತ ಸರ್ಕಾರ ಒಲವನ್ನು ತೋರಿಸ್ತಾ ಇದೆ. ಬಿಎಂಆರ್ಸಿಎಲ್ ಗಮನವನ್ನು ಹರಿಸ್ತಾ ಇದೆ. ಬಹುತೇಕ ಇವತ್ತೇ ನಮ್ಮ ಮೆಟ್ರೋ ದರ ಇಳಿಕೆಯಾಗುವ ನಿರೀಕ್ಷೆ. ಹೀಗಾಗಿ ದರ ಇಳಿಕೆಯಾದ ನಂತರದಲ್ಲಿ ಮತ್ತೆ ಮೆಟ್ರೋದತ್ತ ಮುಖ ಮಾಡ್ತಾನ ಪ್ರಯಾಣಿಕ ಅನ್ನೋ ಸಹಜ ನಿರೀಕ್ಷೆ. ಬಿಎಂಆರ್ಸಿಎಲ್ಗೆ ಶಾಕ್ ಕೊಟ್ಟರು ಮೆಟ್ರೋ ಪ್ರಯಾಣಿಕರು. ಮೆಟ್ರೋ ಟಿಕೆಟ್ ದುಬಾರಿ ಆಗ್ತಾ ಇದ್ದಂತೆ ಬಸ್ನಲ್ಲಿ, ಬಿಎಂಟಿಸಿ ಬಸ್ನಲ್ಲಿ ಸಂಚಾರದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದ್ದನ್ನು ಗಮನಿಸದು. ಮೆಟ್ರೋ ಬಿಟ್ಟು ಬಸ್ ಹಾಗೆ ಖಾಸಗಿ ವಾಹನದ ಸಂಚಾರಕ್ಕೆ ಮೊರೆ ಹೋಗಿದ್ರು ಪ್ರಯಾಣಿಕರು. ಇದೀಗ ಮೆಟ್ರೋದ ದರವನ್ನ ಮತ್ತೊಮ್ಮೆ ಇಳಿಕೆ ಮಾಡುವ ನಿರ್ಧಾರದತ್ತ ಬಿಎಂಆರ್ಸಿಎಲ್ ಚಿತ್ತ ಹರಿಸಿದೆ. ದರ ಇಳಿಕೆ ನಂತರದಲ್ಲಿ ಮತ್ತೊಮ್ಮೆ ಮೆಟ್ರೋದ ಸಂಚಾರ ದಟ್ಟಣೆ ಸಹಜ ಸ್ಥಿತಿಯತ್ತ ಮರಳುವ ನಿರೀಕ್ಷೆ ಇದೆ. Next station is Vajanahari. Next station is Vajanahari. Next station is Vajanahari. Next station is Vajanahari. ಮತ್ತೊಂದು ಕಡೆ ಸಾರ್ವಜನಿಕರ ಸಿಟ್ಟಿಗೆ ಸಿದ್ದರಾಮಯ್ಯ ಎಚ್ಚೆತ್ತಂತೆ ಕಾಣ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಇಳಿಸುವಂತೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಅಲರ್ಟ್ ಆಗಿದೆ. ದರ ಇಳಿಕೆ ಆಗಲ್ಲ, ಅಡ್ಜಸ್ಟ್ಮೆಂಟ್ಗೆ ಪ್ರಯತ್ನ ಮಾಡಲಾಗುತ್ತೆ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಹೇಳಿಕೆ ನೀಡಿದ್ದಾರೆ.
Next station is Vajanahandi. Next station is Vajanahandi. Next station is Vajanahandi. Next station is Vajanahandi. Next station is Vajanahandi.